ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2024ನೇ ವರ್ಷದಲ್ಲಿ ಪ್ರವೇಶಿಸುವಾಗ ಸಂತೋಷದಿಂದ, ಉಲ್ಲಾಸದಿಂದ, ಆನಂದದಿಂದ ದೇವರನ್ನು ಆರಾಧಿಸಿ ಈ ವರ್ಷದಲ್ಲಿ ಪ್ರವೇಶಿಸುವುದಕ್ಕೆ ಕೃಪೆ ಕೊಟ್ಟಂತ ದೇವರಿಗೆ ಸ್ತೋತ್ರಗಳನ್ನು ಮಾಡಿ ಎಲ್ಲರಿಗೂ ರಾಜೇಶ್ ವಿ ಬಾಬು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ಈ ಹೊಸ ವರ್ಷದ ಒಳಗೆ ನಾವು ಪ್ರವೇಶಿಸುವಾಗ ಈ ವರ್ಷದ ಮೊದಲನೇ ಭಾನುವಾರ ದೇವರನ್ನು ಆರಾಧಿಸುವಾಗ ವಾಗ್ದಾನವಾಗಿ ನಮ್ಮ ಹತ್ರ ಈ ವರ್ಷ ಮಾತನಾಡಿದ್ದು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 18ನೇ ವಾಕ್ಯ. ಪೇತ್ರನೇ, ನಾನು ನನ್ನ ಸಭೆಯನ್ನು ನಿನ್ನ ಮೇಲೆ ಕಟ್ಟುವೆ, ಪಾತಾಳ ಗೋಪುರವು ಅದನ್ನು ಜಯಿಸುವುದಿಲ್ಲ ಎಂಬುದಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, 2023ನೇ ವರ್ಷದಲ್ಲಿ ನೀನು ಹೊಡೆದೋಗಿರಬಹುದು, 2023ನೇ ವರ್ಷದಲ್ಲಿ ನೀನು ಚೂರಾಗಿರಬಹುದು, ನೀನು ಎಷ್ಟೇ ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದ್ರು ಅದು ಹೊಡೆದೋಗಿರಬಹುದಾಗಿ, ನಿನ್ನನ್ನು ಒಡೆದಾಕಿರಬಹುದಾಗಿತ್ತು. ಈ 23ನೇ ವರ್ಷದಲ್ಲಿ ನಿನ್ನ ಎಲ್ಲ ಪ್ಲಾನ್ಸ್ಗಳು ಒಂದು ಸಫಲವಾಗಿರಬಹುದಾಗಿದ್ದು, ಆದರೆ ನಿನ್ನನ್ನು 2023ನೇ ವರ್ಷದಲ್ಲಿ ನಿನ್ನನ್ನು ಕಟ್ಟುತ್ತೀನಿ ಎಂಬುದಾಗಿ ದೇವರು ನಿನ್ನ ಹತ್ರ ಪ್ರವಚನೆ ಮಾತಾಗಿ ಮಾತಾಡ್ತಾ ಇದ್ದಾರೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, 2023ನೇ ವರ್ಷದಲ್ಲಿ ನೀವೇನೇನು ಅನುಭವಿಸಿದ್ದೀರೋ, ಎಷ್ಟೇ ನೋವುಗಳುಂಟಾಗಿರಬಹುದು, ಆದರೆ 2024ನೇ ವರ್ಷದಿಂದ ನಿಮ್ಮನ್ನು ಕಟ್ಟುವ ದೇವರು ನಿಮ್ಮ ಬಳಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಸಭೆಯನ್ನು ಕಟ್ಟುವೆ, ಆ ಪಾತಾಳ ಗೋಪುರಗಳು ಅದನ್ನು ಜಯಿಸುವುದಿಲ್ಲ ಎಂಬುದಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನೀ ಎಷ್ಟೇ ಕಷ್ಟದಲ್ಲಿ ಈ ವರ್ಷ ಪ್ರವೇಶಿಸಿದ್ರೇನೋ, ಈ ವರ್ಷದ ಕೊನೆಯಲ್ಲಿ ನಿನ್ನನ್ನು ಕಟ್ಟಿ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ಶಕ್ತನಾಗಿರುವ ದೇವರೇ ನಿಮ್ಮ ಬಳಿಯಲ್ಲಿ ಮಾತನಾಡ್ತಾ ಇರೋದು. ಪೇತ್ರನ ಬಳಿಯಲ್ಲಿ ದೇವರು ಹೇಳಿದ್ದು, ನಾನು ನನ್ನ ಸಭೆಯನ್ನು ಕಟ್ಟುವೆ. ಆ ಸಭೆ ಕಟ್ಟುವೆ ಎಂಬುದಾಗಿ ಹೇಳೋಕ್ಕಿಂತ ಮುಂಚೆ ಪೇತ್ರನಿಗೊಂದು ಪ್ರಕಟಣೆ ಉಂಟಾಗಿತ್ತು. ಆ ಪ್ರಕಟಣೆ, ನೀವು ನಾನು ಯಾರೆಂಬುದು ಹೇಳ್ತೀರಾ ಎಂಬುದಾಗಿ ಯೇಸು ಸ್ವಾಮಿ ಕೇಳಿದಾಗ ಪೇತ್ರನು ಹೇಳ್ತಾನೆ, ನೀನು ಮಹಾಪರಿಶುದ್ಧನಾದ ದೇವರ ಒಬ್ಬನೇ ಮಗನು ಎಂಬುದಾಗಿ. ಆ ಪ್ರಕಟಣೆ ಯಾವ ಜಡವೋ ರಕ್ತವೋ ಪ್ರಕಟಿಸಿದ್ದಲ್ಲ, ದೇವರೇ ಪ್ರಕಟಿಸಿದ್ದು ಎಂಬುದಾಗಿ ಯೇಸು ಸ್ವಾಮಿ ಹೇಳಿ, ಆ ನಂತರ ಈ ಮಾತನ್ನು, ಈ ವಾಕ್ಯವನ್ನು ವಾಗ್ದಾನವಾಗಿ ಪ್ರವಚನೆ ಆತ್ಮದಲ್ಲಿ ದೇವರು ಪೇತ್ರನಿಗೆ ಹೇಳೋದು, ನಾನು ನನ್ನ ಸಭೆಯನ್ನು ಕಟ್ಟುವೆ. ಇವತ್ತು ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ದೇವರ ಬಳಿಯಲ್ಲಿ ಒಂದು ದೃಢವಾದ ಗಟ್ಟಿಯಾದಂಥ ಒಂದು ಸಂಬಂಧವನ್ನು ಉಂಟು ಮಾಡುವಾಗ 2024ನೇ ವರ್ಷದಲ್ಲಿ ದೇವರೇ, ನೀನು ನನಗೆ ಸಾಕು, ನಿನ್ನ ಮಾತು ನನಗೆ ಸಾಕು, ನಿನ್ನ ವಾಕ್ಯ ನನಗೆ ಸಾಕು, ನಿನ್ನ ಸಾನ್ನಿಧ್ಯ ನನಗೆ ಸಾಕು, ನಿನ್ನ ಪ್ರಸನ್ನತೆ ನನಗೆ ಸಾಕು, ನಿನ್ನ ಪಾದದಲ್ಲಿ ನಾನು ಕೂತಿರ್ತೀನಿ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವಂತ ನನಗೂ ನಿನಗೂ ದೇವರು ಹೇಳೋದು, ಮಗಳೇ, ಮಗನೇ, ನಾನು ನಿನ್ನನ್ನು ಕಟ್ಟುವೆ, ನಾನು ನಿನ್ನನ್ನು ನಿರ್ಮಿಸುವೆ. ನಿನ್ನನ್ನು ಹೊಡೆದಾಕಿದವರ ಮಧ್ಯದಲ್ಲಿ, ನಿನ್ನನ್ನು ಚಿಂದು ಚೂರಾಗಿ ಮಾಡಿದವರ ಮಧ್ಯದಲ್ಲಿ, ನಿನ್ನನ್ನು ಧೂಳನಾಗಿ ನೆಲ ಸಮಾಧಿಯಾಗಿ ಮಾಡಿದಂತ ಜನರ ಮುಂದೆ ನಿನ್ನನ್ನು ನಾನು ಕಟ್ಟುವೆ ಎಂಬುದಾಗಿರುವಂತಹ ವಾಗ್ದಾನ. ನಾನು ಕೇಳುವಂತಹ ಪ್ರಿಯ ದೇವಜನರೇ, ನಿನ್ನನ್ನು ಕಟ್ಟೋದು ಈ ಭೂಲೋಕದಲ್ಲಿರುವಂತ ಯಾವ ವ್ಯಕ್ತಿಗಳಲ್ಲ, ನಿನ್ನನ್ನು ಕಟ್ಟೋದು ಆಕಾಶವನ್ನು, ಭೂಮಿಯನ್ನು, ಸರ್ವ ಸೃಷ್ಟಿಗಳನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನೇ ನಿನ್ನನ್ನು ನಿರ್ಮಿಸೋದು. ಆ ದೇವರು ನಿಮ್ಮ ಬಳಿಯಲ್ಲಿ ಮಾತನಾಡುವುದು, ನಾನು ನಿನ್ನನ್ನು ಕಟ್ಟುವೆ. ನಿನ್ನನ್ನು ಕಟ್ಟುವಾಗ ಯಾವ ಪಾತಾಳ ಗೋಪುರಗಳು ಅದನ್ನು ಮುಟ್ಟೋದಿಲ್ಲ ಎಂಬುದಾಗಿ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, 2023ನೇ ವರ್ಷದಲ್ಲಿ ನಿಮ್ಮನ್ನು ಸೈತಾನನು ಎಷ್ಟೇ ಹಿಂಸೆ ಪಡಿಸಿರಬಹುದು, ನಾನಾ ರೀತಿಯಲ್ಲಿ ನಿಮ್ಮನ್ನು ಹಿಂಸೆ ಕೊಟ್ಟಿರಬಹುದು, ನಾನಾ ರೀತಿಯಲ್ಲಿ ನಿಮ್ಮನ್ನು ಕಷ್ಟಪಡಿಸಿರಬಹುದು. 24ನೇ ವರ್ಷದಲ್ಲಿ ಕಷ್ಟಗಳು ಉಂಟಾಗುತ್ತೆ, ನಷ್ಟಗಳು ಬರುತ್ತೆ, ದುಃಖಗಳು ಉಂಟಾಗುತ್ತೆ, ಆದರೆ ದೇವರು ಹೇಳೋದು, ಅದ್ಯಾವುದು ನಿನ್ನನ್ನು ಮುಟ್ಟೋದಕ್ಕೆ ಸಾಧ್ಯವಾಗದಂತೆ, ಮುಟ್ಟೋದಕ್ಕೆ ಬಿಡದಂತೆ ದೇವರು ನಿನ್ನನ್ನು ಕಾದು ಕಾಪಾಡುವನು ಎಂಬುದಾಗಿ. ದೇವರು ಸಭೆ ಎಂಬುದಾಗಿ ಹೇಳುವಾಗ ಯೂನಿವರ್ಸಲಿ ಅದು ಎಲ್ಲಾ ಸಭೆಗಳನ್ನು ತೋರಿಸುತ್ತೆ, ಆತ್ಮಿಕವಾಗಿ ಪರ್ಸನಲಿ ನನ್ನನ್ನು ನಿಮ್ಮನ್ನು ತೋರಿಸುತ್ತೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ದೇವರು ಪರ್ಸನಲ್ ಆಗಿ ನಮ್ಮ ಹತ್ರ ಮಾತನಾಡೋದು, ನಿನ್ನನ್ನು ದೇವರು ಕಟ್ಟುವನು. ವೈಯಕ್ತಿಕವಾಗಿ ನನ್ನನ್ನು ನಿಮ್ಮನ್ನು ದೇವರು ಈ ವರ್ಷದಲ್ಲಿ ಕಟ್ಟುತ್ತಾನೆ. ಕಟ್ಟುವಾಗ ಅನೇಕ ಸಾರಿ ನಾವು ಹೊಡೆದೋಗಬಹುದು, ಅನೇಕ ಸಾರಿ ನಮ್ಮಲ್ಲಿ ನೋವು ಉಂಟಾಗಬಹುದು. ಆ ದೇವರ ಆ ಕಟ್ಟಡ ನಿರ್ಮಾಣದಲ್ಲಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರ ಪಾದದಲ್ಲಿ ಇಡುವಾಗ ನಮ್ಮ ಆಲೋಚನೆಗಿಂತ ಹೆಚ್ಚಾದ ದೇವರ ಆಲೋಚನೆ, ನಮ್ಮ ಆಲೋಚನೆಗಿಂತ, ನಮ್ಮ ದಾರಿಗಿಂತ ಶ್ರೇಷ್ಠವಾದಂತಹ ಆಲೋಚನೆಯು, ದಾರಿಯು ಹೊಂದಂತ ದೇವರ ಪ್ಲಾನಿಗೆ ನಾವು ಸಬ್ಮಿಟ್ ಮಾಡುವಾಗ ಈ 2024ನೇ ವರ್ಷದಲ್ಲಿ ದೇವರು ತನ್ನ ಚಿತ್ತದ ಪ್ರಕಾರವಾಗಿ, ತನ್ನ ಇಷ್ಟಾನುಸಾರವಾಗಿ ನಮ್ಮನ್ನು ನಿರ್ಮಿಸುವಾಗ ನಾವು ನಮ್ಮ ಕಣ್ಣುಗಳು ನೋಡದಂತೆ, ದೇವರ ವಾಕ್ಯ ಹೇಳುವಾಗ ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿಯು ಕೇಳಲಿಲ್ಲ,
ಮನಸ್ಸುಗಳೆಲ್ಲ ಯಾವ ಮನಸ್ಸನ್ನು ತೋಚಿಸದ ಹಾಗೆ ಆತನನ್ನು ಪ್ರೀತಿ ಮಾಡುವವರಿಗೆ ಆತನು ಎಷ್ಟು ಮನೋಹರವಾದಂತ ಉದ್ದೇಶಗಳನ್ನು ಉಂಟಿದ್ದಾನೆ ಎಂಬುದಾಗಿ ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ವರ್ಷದಲ್ಲಿ ನಿಮ್ಮ ಹತ್ರ ದೇವರು ಮಾತನಾಡೋದು, ನಿನ್ನನ್ನು ಕಟ್ಟುವ ದೇವರು, ನಿನ್ನ ಮುಂದೆ ಎದ್ದು ನಿಲ್ಲುವಂತ ಸಕಲ ಸೈತಾನ ಕ್ರಿಯೆಗಳನ್ನು ನಿರ್ಮೂಲ ಮಾಡಿ ನಿನಗೆ ಜಯವನ್ನು ಕೊಡುವುದಕ್ಕೆ, ನಿನಗೆ ಆಶೀರ್ವಾದವನ್ನು ಕೊಡೋಕೆ, ನಿನಗೆ ಉನ್ನತ ಪದವಿಗೆ ಇರಿಸೋದಕ್ಕೆ ಆತನಿಗೆ ಚಿತ್ತ ಉಂಟು. ಆ ದೇವರ ಪಾದದಲ್ಲಿ ನೀನು ತಗ್ಗಿಸಿ, ದೇವರೇ ಈ ವರ್ಷ ನನ್ನ ಕೈ ಹಿಡಿದು ನೀ ನನ್ನ ಜೊತೆ ಬಾ ಎಂಬುದಾಗಿ ಪ್ರಾರ್ಥಿಸುತ್ತೀರೋ, ಈ ವರ್ಷದಲ್ಲಿ ನೀನೇ ನನ್ನ ಜೊತೆ ಬಾ, ನೀನೇ ನನ್ನ ನಡೆಸು, ನೀನೇ ನನ್ನನ್ನು ಕಟ್ಟು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವವರಾಗಿದ್ದೀರೋ, ಈ ವರ್ಷದಲ್ಲಿ ನಾನು ನಿಮ್ಮನ್ನು ನೋಡಿ ಆಶೀರ್ವದಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಈ 2024ನೇ ವರ್ಷ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಲಿ. ಈ ವರ್ಷ ನಿಮ್ಮ ಜೀವಿತದಲ್ಲಿ ಬೆಳವಣಿಗೆ ಉಂಟಾಗಲಿ. ಈ ವರ್ಷ ನೀವು ವೃಕ್ಷವಾಗಿ ಮಾರ್ಪಡಿ. ಈ ವರ್ಷ ನಿಮ್ಮನ್ನು ದೇವರು ಕಟ್ಟುವವರಾಗಿ ಮಾರ್ಪಡಿ. ಈ ವರ್ಷದಲ್ಲಿ ನೀವು ಪ್ರಕಟಣೆಗಳನ್ನು ಆತ್ಮಿಕವಾಗಿ ಬೆಳೆಯುವವರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸಲಿ. ಈ ವರ್ಷದಲ್ಲಿ ದೇವರು ನಿಮ್ಮನ್ನು, ನಿಮ್ಮ ಸಭೆಯನ್ನು ಕಟ್ಟಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೆಲ್ಲರನ್ನು ಆಶೀರ್ವಾದ ಮಾಡಲಿ. ನಮ್ಮ ಮಿನಿಸ್ಟ್ರಿ ಜೊತೆಗೆ ಸೇರ್ಪಡಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು. ವಾಗ್ದಾನವು ನಿಮಗೆ ಯಾವುದಾದ್ರೂ ಪ್ರೇರೇಪಿಸಬೇಕಾದ್ರೆ ಇಲ್ಲಿ ಮೆಸೇಜ್ ಇಡುವುದಾದ್ರೆ ನಾನು ನಿಮಗೆ ಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೀವಿ. ನಿಮ್ಮನ್ನು ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬವನ್ನು ಈ 24ನೇ ವರ್ಷದಲ್ಲಿ ದೇವರು ಕಟ್ಟಲಿ, ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಲ್ಲಿಸ್ತಾ ಇದ್ದೀನಿ. ದೇವರೆಲ್ಲರನ್ನು ಆಶೀರ್ವಾದ ಮಾಡಿ.